ಹೇ 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 ಲಾರಲ ಹೇ 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 ಲಾರಲ ಆ ರಾಮನು ಬಿಟ್ಟ ಬಾನಿನ ಗುರಿಯು ಎಂದಿಗೂ ತಪ್ಪಿಲ್ಲ. ಎಂದಿಗೂ ತಪ್ಪಿಲ್ಲ, ಎಂದೆಂದಿಗೂ ತಪ್ಪಿಲ್ಲ. ಈ ರಾಮಾಚಾರ್ಯ ಕೆಣಕೋಗಂಡು ಇನ್ನೂ ಹುಟ್ಟಿಲ್ಲ, ಈ ಭೂಮಿಲಿ ಹುಟ್ಟಿಲ್ಲ. ಆ ಭೀಮನ ಬಲದವನು, ಚಾಣಕ್ಯನ ಛಲದವನು, ಈ ದುರ್ಗದ ಹುಲಿಗೆ ಬಡು. ಅವಿನ ದೇಶ 12 ವರುಷ, ಅವಿನ ದೇಶ 12 ವರುಷ, ನನ್ನ ರೋಷ 100 ವರುಷ. ಈ ಬ್ರಹ್ಮಾಂಡದ ಕುಲಕೋಟಿ ಜೀವಿಗಳಿಗೆ ಆಸರೆಯೋ ದೇವರೇ ಇರಬಹುದು. ಆದರೆ ಈ ಸಾವಿರಾರು ಹಳ್ಳಿ ಬಡ ಜೀವಿಗಳಿಗೆ ಈ ವಿಕ್ರಾಂತ್ ಗೌಡನೇ ದೇವರು. ಕಷ್ಟಪಟ್ಟು ದುಡಿದ ರೈತರ ಬೋಲಲ್ಲಿ ಆಟ ಆಡುವ ನಯವಂಚಕ. ನನ್ನನ್ನು ಕೆಣಕಿದರೆ ಕರ್ಮದ ಜೀವಕ್ಕೆ ಅಂತಾರೆ. ಸುತ್ತಮುತ್ತ ಸಾವಿರಾರು ಎಕರೆಗೆ ಬಡಿಯೋ ಏ ವಿಕ್ರಾಂತ್ ಗೌಡ. ದುಡ್ಡು ಆಸ್ತಿ ನನ್ನದಾಗುತ್ತದೆ ಅಂದರೆ ಎಂದವರೇ ಆದರೂ ಸರಿ ಕೊಲೆ ಮಾಡೋದು ಏ ವಿಕ್ರಾಂತ್ ಗೌಡ. ಸ್ವತಃ ನನ್ನ ಅಕ್ಕನ ಆಸ್ತಿ ಕೊಡದ ಕಾರಣಕ್ಕಾಗಿ ನನ್ನ ಅಕ್ಕನನ್ನು ಕೊಂದು ಅವಳ ಎಲ್ಲ ಆಸ್ತಿಗೆ ಒಡೆಯನ. ಅವನ ಮಗ ಮಾರ್ತಾಂಡನ ಹೆಸರಿನಲ್ಲಿ 100 ಎಕರೆ ಆಸ್ತಿ ಇದೆ. ಅವನನ್ನು ಸರಿಯಾಗಿ ಉಪಯೋಗಿಸಿ ನಂತರ ಸುಡುಗೋಡಕ್ಕೆ ಕಳಿಸಿಬಿಡೆ. ಲೇ ಶಿವಶಂಕರ್, ನೋಡೆ ರೈತ ಸಂಘದ ಅಧ್ಯಕ್ಷನಂದು ನನ್ನೊಂದಿಗೆ ಹೋರಾಡಿ ಹೋದೆಯ ಮಗನೇ. ನಿನ್ನ ತಮ್ಮ ನೋಡೆ ಬರ ರೈತರಿಗೆ ನ್ಯಾಯ ಕೊಡ್ತದೆ ಎಂದು ಹೇಳಿ ಅನ್ಯಾಯವನ್ನು ಎತ್ತಿ ಹಿಡಿದು ಹೋರಾಡಿ ಹೋದೆಯ ಮಗನೇ. ನಿಮ್ಮೆಬ್ಬರ ಅಣ್ಣ ತಮ್ಮರಿಗೆ ಮುಹೂರ್ತ ನೋಡಿ ತಿಥಿ ಮಾಡದಿದ್ದರೆ ಮೇರಾ ನಾಮ್ ವಿಕ್ರಾಂತ್ ಗೌಡನೇ ಅಲ್ಲ. ಪಾರ್ವತಿ, ನಿನ್ನ ಶೀಲ ಪವಿತ್ರವೆಂದು ಹೇಳಿಕೊಳ್ಳುವೆಯಾ ನನ್ನ ಮುಂದೆ? ನಿನ್ನ ಅಂತಹಾರ ಚಂದದ ಮೈಮೋಟವನ್ನು ನನ್ನ ತೋಳತೆ ಕೆಲ ಅನುಭವಿಸುತ್ತಿದ್ದರೆ ನನ್ನ ಹೆಸರು ಶ್ರೀಮಂತ ಹುಲಿ ರುದ್ರ ತಾಂಡವನೇ ಅಲ್ಲ. ಅಣ್ಣ ತಮ್ಮರ ಮಧ್ಯೆ ಬಿರುಗಾಳಿಯಂತೆ ಬಂದು ಹೊರ ಹುಟ್ಟಿದವರ ಮನೆಯ ನಾನು ಒರೆದಿದ್ದರೆ ನನ್ನ ಹೆಸರು ಶ್ರೀಮಂತ ಹುಲಿ ರುದ್ರ ತಾಂಡವ ವಿಕ್ರಾಂತ್ ಗೌಡನೇ.
ಬೆಂಕಿಯಲ್ಲಿ ಸೆಡಿ ಹಾಕಿ ಊರಿಗೆ ಊರ ವಂದಿಸುವಾಗೆ ಈ ಮಾರ್ತಾಂಡನ ಮನಸ್ಸಿಗೆ ಬಂದು ನೆನ್ನಿನ ಚೀಲವೂ ಹಟ್ಟೆ ಒಂದು ದುಂಬಿ ಒಂದು ಹೂವಿನ ಮೇಲೆ ಕುಳಿತಾಗ ಆ ಹೂವಿನ ಮಕರಂದ ಸಿಗದೆ ಇನ್ನೊಂದು ಹೂವಿಗೆ ಹೋಗಿ ಹಾಯಾಗಿ ಮಕರಂದವನ್ನು ಇರುತ್ತದೆ. ಸರವೇಗದಲ್ಲಿ ಸಾಗುತ್ತಿರುವ ಬಣ್ಣದ ಜಿಂಕೆಯಂತ ಹೆಣ್ಣುಗಳನ್ನು ಬೆನ್ನಟ್ಟಿ ಅವರ ಕೇಶರೋಚ ಉಡಿಗೆ ತೊಡೆಯನ್ನು ಮರೆಮಾಚಿ ಅವರ ಯೌವನದ ದೇಹವನ್ನು ನನ್ನ ಭಾವಗಳಲ್ಲಿ ಎತ್ತಿ ಮುದ್ದಾಡುವ ರಾಕ್ಷಸ ಈ ರೌಡಿ ಮಾರ್ತಾಂಡ. ಲೇ ವಿಕ್ರಾಂತಗೌಡ, ಈ ಭೂಮಂಡಲಕ್ಕೆ ನಾನೇ ಒಡೆಯನೆಂದು ಹಾರಾಡಬೇಡ. ನಿನ್ನ ಆಸ್ತಿಗೆ ಈ ಮಾರ್ತಾಂಡನೆ ಒಡೆಯನಾಗುವ ದಿನ ಹತ್ತಿರ ಬಂದಾಯ್ತು. ನಿನ್ನ ಮಗಳ ಐಶ್ವರ್ಯವನ್ನು ಮದುವೆ ಮಾಡಿಕೊಂಡು ನಿನ್ನೆಲ್ಲ ಆಸ್ತಿಯನ್ನು ನನ್ನ ಹೆಸರಿಗೆ ಮಾಡಿಕೊಂಡ ನಂತರ ನೀನು ಭೂಲೋಕಕ್ಕೆ, ನಾನು ಯಮಲೋಕಕ್ಕೆ. ನಾನು ಕಾಲೇಜ್ ಕಲಿಯುತ್ತಿರುವಾಗ ನನ್ನ ಮನಸ್ಸಿಗೆ ನಟ್ಟವಳು ಶಿವಶಂಕರನ ಸೊಸೆ ಸವಿತಾ. ಅವಳ ಶೀಲವನ್ನು ಸುಳಿದು ಸುರಿಗಾಡಕ್ಕೆ ಪಾರ್ಸಲ್ ಮಾಡುತ್ತಾನೆ ಈ ಮಾರ್ತಾಂಡ. ಮಾರ್ತಾಂಡ, ಏನಾಯ್ತು ನೀನು ಹೋದ ಕಾರ್ಯ? ನಮ್ಮ ಮೇಲೆ ಕೇಸ್ ದಾಖಲಾಗಿರೋ ಶಕ್ತಿ ಪ್ರಸಾದ್ನು ಕೊಂದು ಆಕೆ ಫೈಲನ್ನು ತಂದಿದೆಯಾ ತಾನೇ? ಇಲ್ಲ ಮಾವ, ಇಲ್ಲ. ಆ ಶಕ್ತಿ ಪ್ರಸಾದ ನನ್ನ ಮಾತನ್ನು ಕೇಳಲಿಲ್ಲ. ನನ್ನನ್ನು ಎದುರಿಸಿ ನಿಮ್ಮಿಬ್ಬರನ್ನು ಜೈಲಿಗೆ ಹಾಕಿ ಶಿಕ್ಷೆ ಕೊಡ್ತೀನೆಂದು ಫೈಲ ತೆಗೆದುಕೊಂಡವಾಗ ಮಾರ್ತಾಂಡ, ಹೇಳಿದ ಕೆಲಸ ಸರಿಯಾಗಿ ಮಾಡುದಿಲ್ಲ ನೀನು. ಆ ಶಕ್ತಿ ಪ್ರಸಾದನ ಫೈಲ್ ಏನಾದ್ರು ಕೋರ್ಟ್ಗಪ್ಪಿಸಿದ್ರೆ ಮುಗಿಯಿತು. ನಾವೆಲ್ಲ ಕಂಬಿ ಅನಿಸಬೇಕಾಗುತ್ತದೆ. ಈ ವಿಕ್ರಾಂತ್ ಗೌಡ ಕಂಬಿ ಅನಿಸೋದು ಕನಸಿನ ಮಾತಲ್ಲ. ಈ ವಿಕ್ರಾಂತ್ ಗೌಡ ಕಂಬಿ ಅನಿಸೋದು ಕನಸಿನ ಮಾತಲ್ಲ. ಇದಕ್ಕೊಂದು ಉಪಾಯ ಹುಡುಕಲೇಬೇಕು. ನಮಗಿರುವುದು ಒಂದೇ ಒಂದು ದಾರಿ. ಆ ಇನ್ಸ್ಪೆಕ್ಟರ್ ಶಕ್ತಿ ಪ್ರಸಾದನ್ನು ಕೊಲೆ ಮಾಡುವುದು. ಮಾರ್ತಾಂಡ, ಅವನನ್ನು ಕೊಂದು ಹಾಕೋದು ಅಷ್ಟು ಸುಲಭವಾದ ಮಾತಲ್ಲ. ಯಾಕೆಂದರೆ ಅವನ ಹಿಂದೆ 25 ಜನ ಪೊಲೀಸ್ ಕಾವಲು ಇರ್ತದೆ. ಅವರೆಲ್ಲರ ಕಣ್ತಪ್ಪಿಸಿ ಹೋಗಬೇಕಾದರೆ ಅವನಿಗೆ ಡಬಲ್ ಗುಂಡಿಗೆ ಇದ್ದವನೇ ಆಗಬೇಕು. ನನ್ನಿಂದ ಮತ್ತು ನಿನ್ನಿಂದ ಸಾಧ್ಯವಾಗದ ಮಾತು. ಮಾವ, ನಮಗಿರುವುದು ಒಂದೇ ಒಂದು ದಾರಿ. ನಾವು ಸಾಕಿದ ರೌಡಿಗಳನ್ನು ಬಿಟ್ಟವನ ಹೆಂಡತಿ ಮಕ್ಕಳನ್ನು ಅಪಹರಿಸಿ ಅವನ ಹೆಂಡತಿ ಮಕ್ಕಳಿಗೆ ಕಿರುಕುಳ ಕೊಟ್ಟರೆ ಅವನ್ ಎಲ್ಲಿದ್ದರೂ ಬಂದು ನಮ್ಮ ಕಾಲು ಹಿಡಿದು ಕೇಳಿಕೊಳ್ಳುತ್ತಾನೆ. ಹೇಗಿದೆ ನನ್ನ ಪ್ಲಾನ್? ನೀನು ಮಾಡಿದ ಪ್ಲಾನ್ ಸರಿಯಾಗಿದೆ. ಏನೋ ಮಾಡಲು ಹೋಗಿ ಏನೋ ಆಗುತ್ತದೆ. ಕಬ್ಬಿನ ಕೋದಾಗಲೇ ನಮಗೆ ಬೇಕಾಗಿರುವ ಅಸ್ತ್ರವನ್ನು ಉಪಯೋಗಿಸಬಹುದು. ಇರದಿದ್ದರೆ ಅವು ಕಬ್ಬಿನ ನಮ್ಮ ಮಾತು ಕೇಳುವುದಿಲ್ಲ. ಇದಕ್ಕೆ ಸರಿಯಾದ ವ್ಯಕ್ತಿ ಅಂದರೆ ಆ ರೌಡಿ ರಾಜ ವಿಷ್ಣುದಾದನೇ ಸರಿಯಾದ ವ್ಯಕ್ತಿ. ಹಾಗಾದರೆ ಈಗಲೇ ಫೋನ್ ಹಚ್ಚಿ ಕರೆಸಿ ಈ ಡೀಲನ್ನು ಒಪ್ಪಿಸಿಬಿಡು. ಮಾರ್ತಾಂಡ, ಅವನಿಗೆ ಫೋನ್ ಮಾಡಿ ಬಾ ಎಂದರೆ ಬರುವ ವ್ಯಕ್ತಿ ಅವನಲ್ಲ. ನಾವು ಅಂದುಕೊಂಡ ಕಾರ್ಯ ಮುಗಿತು ಅಂತ ತಿಳಿದುಕೋ. ನಾನೇ ಅಲ್ಲಿಗೆ ಹೋಗಿ ವಿಷಯವನ್ನು ತಿಳಿಸುತ್ತೇನೆ. ಆಯ್ತು ಮಾವ, ಹಾಗೆ ಮಾಡು. ಪರಮೇಶಿ, ಏನ್ ಮಾಡ್ತಾ ಇದೀಯಾ?
ಎಮಿಕರ ಇದ್ರದಂಗ ಏಕದಮ್ ನಾನು ಕಡ ಕಡ ನಡಿಗೆ ಬಿಟ್ಟಿನ್ರಿಲ್ಲ ಲೇ ಬಡ್ಡಿ ಮಗನೇ, ನೋಳಿಗೆ ಬಂದಂತೆ ಮಾತನಾಡಿದ್ರೆ ನಿನ್ನ ನೋಳಿಗೆಯನ್ನು ಕಡಿದು ಹಾಕುವೆ. ನನಗೆ ಸ್ವಲ್ಪ ಕೆಲಸ ಇದೆ, ಬರುವುದು ಸ್ವಲ್ಪ ತಡವಾಗುತ್ತದೆ. ಮನೆ ಕಡೆ ಸ್ವಲ್ಪ ಜೋಪಾನ ಒಂದೇ ಅಷ್ಟೇ. ಆಯ್ತು ಗೌಡ್ರಿ, ಈ ಪೇಪರ್ ಒಂದು ಸಹಿ ಮಾಡಿದ್ರೆ ಗೋಡೌನ್ಗೆ ಬಂದು ಮಾಲ್ ಮಾಡಿ ರೈತರಿಗೆ ರೊಕ್ಕ ಕೊಡ್ಬೇಕ್ರಿ. ರೈತರು ಭಾಳ ಜೀವ ತಿನ್ನಾಕ್ತಾರ್ರಿ. ಲೇ ಪರಮೇಶಿ, ಈ ಪೇಪರಿಗೆ ಒಂದೇ ಬಾರಿ ಸಹಿ ಮಾಡದಿದ್ರೆ ಹಣ ಕೊಡದಿದ್ರೆ ಸತ್ತು ಹೋಗುದಿಲ್ಲ. ಈ ರೈತರಿಗೆ ನಿಧಾನವಾಗಿ ಹಣ ಕೊಟ್ರಾಯ್ತು, ನಿಧಾನವಾಗಿ ಪೇಪರ್ಗೆ ಸಹಿ ಮಾಡಿದ್ರಾಯ್ತು. ನಾನು ಇನ್ನು ಬರ್ತೇನೆ. ಮೋಡದ ಮರಿಯಲ್ಲಿ ಮಲಗಿದ ಸಿಡಿಲು ಸಿಡಿದದ್ದು ಸೇರುತ್ತಿದೆ ವಿಕ್ರಾಂತ ಗೌಡನ ಮನೆ. ಮಾವ, ನಿನ್ನ ಕೆಲಸವನ್ನು ನೀನು ಮಾಡು, ನನ್ನದೊಂದು ಕೆಲಸ ಬೇರೆನೇ ಇದೆ, ಅದನ್ನು ನಾನು ಮಾಡುತ್ತೇನೆ. ಸವಿತಾ, ಇವತ್ತು ಹೂವಿನ ಮಂಚದ ಮೇಲೆ ನಿನ್ನ ಮಜವಾದ ಮೆರವಣಿಗೆ. ಅರಳಿನಿಂದ ತಾವರೇ ಎಂದು ಕೆಸರಾಗಲೇ. ಗೌಡ್ಯ, ಏ ಗೌಡ್ಯ, ಹಾದನಿ ಅಲ್ರಿ, ಈ ಹುಸ್ಸುಳ ಮಗ ಇವ ಪೇಪರ್ ಸಹಿ ಮಾಡಂದ್ರ ಹಿಂದೆ ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತ ಹೇಳಿ ಹೋದ್ರ ಎಲ್ಲ ರೈತರು ಬಂದು ನಾನು ತಿಥಿ ಮಾಡಾಕ್ತಾರ. ಹೆಂಗ ಮಾಡು? ಅಯ್ಯೋ ಬಾಬಲ್ಲ, ಮತ್ತೆ ನೀನ ಕಾಪಾಡ್ಬೇಕಪ್ಪ ನನ್ನ. ಪಾಪ ಪುಣ್ಯ ಮಾಡುವ ಈ ದುನಿಯಾದಲ್ಲಿ, ಅನ್ಯಾಯದ ಕಹಿಕೋಟೆಯಲ್ಲಿ ನಾನೇ ರಾಜನೆಂದು ಆರ್ಭಟದಿಂದ ಮೆರೆದಾಡುವವರಿಗೆ ರಚ್ಚಿಗೆದ್ದ ಕಾಳಿಂಗ ಸರ್ಪದಂತೆ ಅಟ್ಟಾಡಿಸಿಕೊಂಡು ಕಚ್ಚಿ ಸಾವಿನ ಬಾಗಿಲಿಗೆ ಕಳಿಸದಿದ್ದರೆ ಮೇರಾ ನಾಮ್ ಲಾಲ್ ಬಹದ್ದೂರ್ ರಣಧೀರ ಕಂಠೀರವ ವಿಷ್ಣುದಾದನೇ. ನನ್ನ ಎದುರಿಗೆ ತಲೆ ತಗ್ಗಿಸಿ ಬಂದರೆ ಹಾಲು ಕೊಡುವ ಹಸು ನಾನಾಗುತ್ತೇನೆ. ತಲೆ ಎತ್ತಿ ಎದೆಯುಬ್ಬಿಸಿ ಬಂದರೆ ಕೆರಳಿದ ಗೂಳಿ ನಾನಾಗುತ್ತೇನೆ. ಲೇ ವಿಕ್ರಾಂತ್ ಗೌಡ, ನಿನ್ನ ಅಕ್ಕನನ್ನು ಕೊಲೆ ಮಾಡಿ ಆ ಪ್ರಕರಣದಿಂದ ತಪ್ಪಿಸಿಕೊಳ್ಳಲು ನಿನ್ನ ಮೋಸದ ಜಾಲದಿಂದ ನನ್ನ ತಂದೆಯಾಗ IPS ಪೊಲೀಸ್ ಅಧಿಕಾರಿಯಾಗಿದ್ದಾಗ ನೀನು ಮಾಡುವ ಕೊಲೆ ನನ್ನ ತಂದೆ ನೋಡಿ ನಿನ್ನ ಮೇಲ್ ಕೇಸ್ ಹಾಕಿದ್ದ ಒಂದೇ ಒಂದು ಕಾರಣಕ್ಕಾಗಿ. ಲೇಖಂತ್ರಿ ನನ್ನ ಮಗಳ ವಿಕ್ರಾಂತ್ ಗೌಡ, ನಿನ್ನ ರೌಡಿಗಳಿಂದ ನನ್ನ ತಂದೆ ಹೋಗುತ್ತಿದ್ದ ಕಾರಿನೊಳಗೆ ಬಾಂಬ್ ಬಿಟ್ಟು ನನ್ನ ತಂದೆಯನ್ನೇ ಸಾಯಿಸಿ ಬಿಟ್ಟಯೋ ಮಗಳೇ. ನನ್ನ ತಂದೆ ಲಾಲ್ ಬಹದ್ದೂರ್ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಾದರೆ ನಿನ್ನ ಆತ್ಮ ನಿಲ್ಲಲೇಬೇಕು. ಅವರ
ಕೈಯಲ್ಲಿ ತೊಡೆದು ಅವರು ಹೇಳಿದಂತ ಕೇಳುವ ವ್ಯಕ್ತಿ ನಾನಲ್ಲ. ಲಂಚ ಕೊಟ್ಟು ನ್ಯಾಯವನ್ನ ಕೊಂಡುಕೊಳ್ಳುವ ಭ್ರಷ್ಟ ಕೊಲೆಗಡುಕರಿಗೆ ನಾ ಹಾಕುವೆ ಬುಡಕ್ಕೆ ಬುನಾದಿ. ಅನ್ಯಾಯದ ಜನರಿಗೆ ರೊಚ್ಚಿಗೆದ್ದ ಕೋಳಿಂದ ಸರ್ಪದಂತೆ ಕಾಲಿಟ್ಟಿದ್ದಾನೆ ಈ ಪಾಪಿಗಳ ಲೋಕಕ್ಕೆ. ನನ್ನ ಸೇಡಿನ ಪ್ರತಿಕಾರ ತೀರಿಸಿಕೊಳ್ಳಬೇಕಲ್ಲವೇ? ಲೇ ವಿಕ್ರಾಂತ್ ಗೌಡ, ನಿನ್ನ ಅಂತರಾತ್ಮ ಶಿವನ ಪಾದಕ್ಕೆ ಒಪ್ಪಿಸಲೇಬೇಕು. ನಂತರ ನೀನು ಅಕ್ರಮವಾಗಿ ಮಾಡುತ್ತಿರುವ ಎಲ್ಲ ಬಿಸ್ನೆಸ್ ಮಾರುಕಟ್ಟೆಗಳನ್ನು ಬಂದ್ ಮಾಡಿ. ಲೇ ಗೌಡ, ನಿಮ್ಮಂತ ಪಾಪಿಗಳ ಲೋಕಕ್ಕೆ ಕ್ರಾಂತಿಯ ಖಡ್ಗ ಹಿಡಿದು ಕೈ ಕಾಲು ಕತ್ತರಿಸಿ ಮೆರವಣಿಗೆ ಮಾಡಿ ನಿನ್ನ ಹೆಣ ಮುಚ್ಚದಿದ್ದರೆ ನನ್ನ ಹೆಸರು ವಿಷ್ಣುದಾದನೇ ಅಲ್ಲ. ಲೇ ಗೌಡ, ನನ್ನನ್ನು ನೀನು ರೌಡಿ ಅಂದುಕೊಂಡಿರಬಹುದು, ಆದರೆ ರೌಡಿ ನಾನಲ್ಲ. ರೌಡಿ ರಾಜಕೀಯ ಮಾಡುವವರ ರುಂಡ ಕತ್ತರಿಸುವ ರಣಧೀರ ನಾನು. ನಿನಗೆ ಮಾತ್ರ ನಾನು ರೌಡಿ, ಆದರೆ ನಾನೊಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿ. ನ್ಯಾಯ, ನೀತಿ, ಧರ್ಮ ಈ ಮೂರು ಈ ವಿಷ್ಣುದಾದನ ಕೈ ಮುಷ್ಟಿಯಲ್ಲಿದೆ. I am waiting, Vikrant.